ಕೈಲಾಸ ಪರ್ವತ ಚಿನ್ನ ಹಾಗೂ ಮಾಣಿಕ್ಯ ದಟ್ಸ್ ರೂಬಿ ಇದರಿಂದ ಮಾಡಿರೋದಾ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ನೋಡಿ, ಸೌತ್ ಫೇಸ್ ಆಫ್ ಮೌಂಟ್ ಕೈಲಾಶ್, ಇಲ್ಲಿನ ರಾಕ್ಷಸ ಅಲ್ಲಿಂದ ಪರ್ವತದ ದಕ್ಷಿಣ ಮುಖದ ಒಂದು ಗ್ಲಿಮ್ಸ್ ಕಾಣುತ್ತೆ. ಅಲ್ಲಿಂದ ಮುಂದೆ ಹೋದ್ರೆ ಮಾನಸ ಸರೋವರ, ಅಲ್ಲಿಂದ ಕೈಲಾಸ ಪರ್ವತದ ದಕ್ಷಿಣ ಭಾಗದ ವಿಹಂಗಮ ದೃಶ್ಯ ಕಾಣುತ್ತೆ. ಹಾಗೂ ಇದರ ದರ್ಶನ ಮಾತ್ರದಿಂದ ಅಕಾಲಿಕ ಸಾವು ಇಲ್ಲದಂತಾಗತ್ತೆ. ಇನ್ನು ಅಗಸ್ತ್ಯ ಮುನಿಗಳು ಪರ್ವತದ ಇದೇ ದಕ್ಷಿಣ ಮುಖದಲ್ಲೇ ವಿಲೀನಗೊಂಡ್ರು ಅಂತ ನಂಬಲಾಗುತ್ತೆ. ಇನ್ನು ಉತ್ತರ ಮುಖ ಸಾಕ್ಷಾತ್ ಶಿವನನ್ನ ನೋಡಿದ ಹಾಗಾಗತ್ತೆ. ಹಾಗೂ ಕೈಲಾಸ ಪರ್ವತದ ಉತ್ತರ ದಿಕ್ಕು ಮಾಣಿಕ್ಯದಿಂದ ತುಂಬಿದೆ ಅನ್ನೋ ನಂಬಿಕೆ ಇದೆ. ಇನ್ನು ಪರ್ವತದ ಪಶ್ಚಿಮ ದಿಕ್ಕು, ಇದನ್ನ ಕರೆಯೋದೇ ಗೋಲ್ಡನ್ ಕೈಲಾಶ್ ಅಂತ. ಯಾಕಂದ್ರೆ ಸೂರ್ಯನ ಕಿರಣಗಳು ಪರ್ವತದ ಈ ಭಾಗದ ಮೇಲೆ ಬಿದ್ದಾಗ ಬೆಟ್ಟದ ಈ ಭಾಗ ಚಿನ್ನದಂತೆ ಫಳ ಫಳ ಹೊಳೆಯುತ್ತೆ. ಇನ್ನು ಪರ್ವತದ ಪೂರ್ವ ಭಾಗ ಇಟ್ಸ್ ಮೇಡ್ ಅಪ್ ಆಫ್ ಕ್ರಿಸ್ಟಲ್ಸ್. ಇನ್ನು ಮೌಂಟ್ ಕೈಲಾಶ್, ಇದನ್ನ ಎಪಿ ಸೆಂಟರ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ಯುಧಿಷ್ಠಿರನ ಹೆಪ್ಪುಗಟ್ಟಿದ ದೇಹ ಇನ್ನೂ ಇದೇ ಕೈಲಾಸ ಪರ್ವತದಲ್ಲೇ ಇದೆ ಅನ್ನೋ ನಂಬಿಕೆ ಇದೆ. ಅರೆ, ಅವ್ರ ಹತ್ತಿದ್ದು ಮೇರು ಪರ್ವತ ಅಲ್ವಾ? ಅಂದ್ರೆ ಮೇರು ಮತ್ತು ಕೈಲಾಸ ಪರ್ವತ ಒಂದೇ. ಪರ್ವತದ ಹಾದಿಯಲ್ಲಿ ಅರ್ಧ ಭಾಗ ಆಕ್ರಮಿಸಿದ್ರೆ ಯುಧಿಷ್ಠಿರನ ಫ್ರೋಜನ್ ಬಾಡಿ ಇವತ್ತಿಗೂ ಇದೆ ಅನ್ನೋದು ನಂಬಿಕೆ. ಇನ್ನು ಆಗಾಗ ಇಲ್ಲಿ ಡಮರುವಿನ ಸದ್ದು ಕೂಡ ಕೇಳುತ್ತೆ. ಇದನ್ನ ಕೇಳಿಸ್ಕೊಂಡವರು ಇದ್ದಾರೆ. ರಾವಣ ಶಿವ ತಾಂಡವ ಸ್ತೋತ್ರವನ್ನ ರಚಿಸಿದ್ದು ಸಹ ಇದೇ ಕೈಲಾಸ ಪರ್ವತದ ತಪ್ಪಲಿನಲ್ಲಿ. ಇದು ರಚನೆಯಾದ ಆ ಸನ್ನಿವೇಶ ಹೇಗಿತ್ತು, ಇದರ ಹಿಂದಿನ ಕಥೆಯನ್ನ ನಾನ್ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕು ಅಂದ್ರೆ ಶಿವ ತಾಂಡವ ಸ್ತೋತ್ರ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ.